ಸ್ಯಾಟರ್ಡೇ ಆಫ್ಟರ್ನೂನ್ ಇವತ್ತು ಸಂಜೆ ಒಂದು ಬರ್ಡೇ ಸೆಲೆಬ್ರೇಷನ್ ಇತ್ತು, ಅಲ್ಲಿಗೆ ಹೊರಡಬೇಕಿತ್ತು. ಮೊದಲು ಅಡುಗೆ ಮಾಡ್ಕೊಂಬಿಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ಜೊತೆ ಟೊಮ್ಯಾಟೊ ಚಟ್ನಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೆ. ಜೋಳದ ರೊಟ್ಟಿ ಮಾಡಿದಾಗ ಸುಮಾರು ಜನ ಕೇಳಿದ್ರಿ ಜೋಳದ ರೊಟ್ಟಿ ಹೇಗೆ ಮಾಡ್ತೀರಾ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ಮೊದಲು ಸ್ವಲ್ಪ ನೀರು ಮತ್ತು ಉಪ್ಪನ್ನ ಕಾಯೋದಕ್ಕೆ ಇಟ್ಕೊಂಡು ನಂತರ ಅದಾದಮೇಲೆ ಜೋಳದ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಇನ್ನು ಈ ಥರ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ರೆ ಸರಿ ರೆಡಿ ಆಗಿಬಿಡುತ್ತೆ. ಇದನ್ನು ಇನ್ನೊಂದು ಕಡೆ ಸ್ವಲ್ಪ ತೆಗೆಯೋದಕ್ಕೆ ಎತ್ತಿಡ್ತಾ ಇದ್ದೆ. ಮೊದಲು ನನಗೂ ಜೋಳದ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಒಂದು 4-5 ಸಲ ನಾನು ಹಾಳು ಮಾಡಿದ್ದೀನಿ. ಸ್ವಲ್ಪನೇ ಕಲಿಸ್ಕೊಂಡು ಟ್ರೈ ಮಾಡಿದ್ರೆ ಬರುತ್ತೆ. ಒಂದು ಸಲ ಹಾಳಾಗುತ್ತೆ, ಒಂದು 2-3 ಸಲ ಹಾಳಾಗುತ್ತೆ. ನಂತರ ನಿಧಾನವಾಗೇ ಮಾಡ್ಕೊಂಬಿಡ್ಬೋದು, ಸುಲಭವಾಗಿ ಬಂದುಬಿಡುತ್ತೆ. ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ಅದ್ರ ಜೊತೆ ನೀರನ್ನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯಲ್ಲಿ ಈ ರೀತಿಯಾಗಿ ತಟ್ಕೋಬೇಕು. ನಿಧಾನವಾಗಿ ತಟ್ಕೊಂಡಾದ್ಮೇಲೆ ಲಟ್ಟಣಿಗೆ ಸಹಾಯದಿಂದ ನಿಧಾನಕ್ಕೆ ಉದ್ಕೊಂಡು ಇನ್ನು ಹಂಚ ಮೇಲೆ ಹಾಕ್ಕೊಂಡು ಒಂದು ಕಡೆ ಸ್ವಲ್ಪ ನೀರನ್ನ ಹಚ್ಬಿಟ್ಟು ಎರಡು ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ರೊಟ್ಟಿ ರೆಡಿ ಆಗುತ್ತೆ. ಯಾಕೋ ತುಂಬ ಡಲ್ ಅಂತ ಅನ್ನಿಸ್ತಾ ಇತ್ತು. ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಅಕ್ಕಿ ಇಟ್ಟು ಆಲೂವೆರಾ ಜೆಲ್ಲು, ಆಲೂಗಡ್ಡೆ ಜ್ಯೂಸು ಮತ್ತು ಬೀಟ್ರೂಟ್ ಜ್ಯೂಸು ಮೊಸರನ್ನ ಹಾಕ್ಕೊಂಡು ಮೂಗಾನ ತೊಳ್ಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ಅದನ್ನ 15 ನಿಮಿಷ ಬಿಟ್ಟು ತೊಳ್ಕೊಂಬಿಡ್ಬೋದು. ಚಿಕ್ಕ ಮಕ್ಕಳಿಗೆ ಆಗಲಿ ಬಾಯ್ಸ್ ಸಹ ಯೂಸ್ ಮಾಡ್ಬೋದು. ಇನ್ನು ಒಂದು 3 ವರ್ಷದ ಮೇಲ್ಗಡೆ ಮಕ್ಳಿಗೂ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು. ಇನ್ನು ಗಿಫ್ಟ್ನ ತೊಗೊಂಡು ಬರ್ಡೇಗೆ ಹೋಗ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಬರ್ಡೇನ ಮುಗಿಸ್ಕೊಂಡು ಇನ್ನು ರಾತ್ರಿ ಅಲ್ಲೇ ಊಟನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ.